ನೈಸ್ ರಸ್ತೆ ಟೋಲ್ ಕಟ್ಟಬೇಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಯಾರ ಪರವೂ ಇಲ್ಲ, ಯಾರ ವಿರೋಧವೂ ಇಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನೈಸ್ ಟೋಲ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾರ ಪರವೂ ಇಲ್ಲ, ಯಾರ ವಿರೋಧವೂ ಇಲ್ಲ. ನಾವು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡ್ತೇವೆ. ನೈಸ್ ಟೋಲ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರುವ ಮಾತುಗಳಿವೆಯಲ್ಲ, ಸದ್ಯ ಟೋಲ್ ನಿಲ್ಲಿಸುವ ಹಕ್ಕು ನಮಗಿಲ್ಲ ಹಾಗಂತೇಳಿ ಹೇಳ್ತಾ ಇದ್ದಾರೆ ಅವರು. ನೈಸ್ ಕಂಪನಿ ಮುಖ್ಯಸ್ಥರು ನಮ್ಮ ಕಡೆ ಬಂದಿಲ್ಲ, ಪರೋಕ್ಷವಾಗಿ ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನೈಸ್ ರಸ್ತೆ ಟೋಲ್ ಕಟ್ಟಬೇಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡಿ, ಸರ್ಕಾರ ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ. ಈ ನೈಸ್ ಟೋಲ್ಗೆ ಸಂಬಂಧಪಟ್ಟ ಹಾಗೆ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೈಕೋರ್ಟ್ ಆದೇಶನ ಗಂಭೀರವಾಗಿ ತೆಗೆದುಕೊಂಡಿಲ್ವ ಅಂತ ಸರ್? ನೋಡಿದ್ರೆ ಈಗ ಮೊನ್ನೆ ಆದೇಶ ಆಗಿದೆ, ಅದು ಮೊನ್ನೆ ಒಂದು ಆದೇಶ ಆಗಿದೆ, ಇನ್ನು ಚರ್ಚೆ ಅಂತಲ್ಲಿದೆ. ಎಕ್ಸ್ಪರ್ಟು ನಮ್ಮ ಎ ಸಿ ಅವ್ರು ಚರ್ಚೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನು ಮಾಡಬೇಕಂತ. ಸರ್, ಒಬ್ಬ ವ್ಯಕ್ತಿಯ ಪರವಾಗಿ, ಒಬ್ಬ ಉದ್ಯಮಿಯ ಪರವಾಗಿ ಒಂದು ಸರ್ಕಾರ, ಇಡೀ ಒಂದು ಸರ್ಕಾರ ಅವ್ರ ಬೆನ್ನೆಲೆ ನಿಲ್ಲಕ್ಕೆ ಆ ಥರದ ವೆಸ್ಟರ್ನ್ ಇಂಟ್ರೆಸ್ಟ್ ಏನಿದೆ ಸರ್ ಇದರೊಳಗಡೆ? ಯಾವಾಗ ಯಾವ ಸರ್ಕಾರದಾಗ ಆಗಿದ್ರೆ ಅದು ಆಗಿದ್ದು ಅಲ್ಲ ಆಗಿದ್ದಲ್ಲ ಮತ್ತೆ ಆ ಸರ್ಕಾರ ದರೋಡೆ ಮಾಡಿದ್ರು, ಕೊಲೆ ಮಾಡಿದ್ರು, ಡಿಪೆಂಡ್ ಮಾಡ್ತಾ ಇಲ್ಲ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅದನ್ನು ಹಿಂದಿನವರ ಏನೂ ಆಗದಂಗೆ ಕೈ ಕಟ್ಟಿ ಆಗಿದೆ. ಅದರಲ್ಲಿ ಎಷ್ಟೋ ಕೂಡ ಕ್ಯಾಬಿನೆಟಲ್ಲಿ ಆಗಿದ್ದು ಬೇರೆ, ಆಮ್ಯಾಗ ಫೈನಲ್ ಆಗಿದ್ರಲ್ಲಿ ಬದಲಾವಣೆ ಆಗಿದ್ದು ಕೂಡ ಈಗ ಚರ್ಚೆಯಲ್ಲಿ ಇದೆ. ಅದು ಸರ್, ಈಗ ಈ ಎಲ್ಲ ವಿವಾದ ಬಗೆಹರಿಯೋ ತನಕ ಟೋಲನ್ನ ಸ್ಟಾಪ್ ಮಾಡೋ ಅಧಿಕಾರ ನಿಮ್ಗೆ ಇಲ್ವಾ ಸರ್? ನಮಗಿಲ್ಲ. ಈಗಾಗಲೇ ಕೋರ್ಟ್ನಿಂದ ಅವರು ಆದೇಶ ತಂದಿದ್ದಾರೆ. ಸೊ ಅದಾದ್ರೆ ಹೇಳಿದ ನಾನು ಕಾನೂನು ಚರ್ಚೆ ಮಾಡ್ತೇವೆ. ಸರ್, ತಾವು ಇಲ್ಲ ಯಾವ ರೇಟ್ ನಮ್ಮ ಕಡೆ ಬಂದೇ ಇಲ್ಲ, ಬರುವಂಗೆ ಏನಾರ ಮಾಡೋಕ್ಕೆ ಯಾರು ಬಂದಿಲ್ಲ. 10 ವರ್ಷ ಇದೆ, ನಮ್ಮ ಕಡೆ ಯಾಕೆ ಬರ್ತಾವೆ ನಾವು?